ಹಾಯ್ ಹಲೋ ಮಕ್ಕಳ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರೂ ನವೋದಯ, ಆದರ್ಶ, ಮೊರಾರ್ಜಿ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಕ್ಕೆ ತಯಾರಾಗ್ತಿದ್ದೀರಾ? ವೆರಿ ಗುಡ್. ಗೊತ್ತು ತಯಾರಾಗ್ತಿದ್ದೀರಾ ಅಂತ. ಚೆನ್ನಾಗಿ ಓದಿ ಪಾಸ್ ಮಾಡಿ ಅಪ್ಪ ಅಮ್ಮಂಗೆ ದೇಶಕ್ಕೆ ಕೀರ್ತಿ ತಗೊಬನ್ನಿ, ಆಯಿತಾ? ಇವಾಗ 10 ಮ್ಯಾಥ್ಸ್ ಕ್ವಶನ್ ಬಿಡಿಸಿದ್ದೆ ಅಲ್ವಾ? ನೆಕ್ಸ್ಟ್ 10 ಮ್ಯಾಥ್ಸ್ ಕ್ವಶನ್ ಬಿಡಿಸೋಣ. ಅದರಲ್ಲಿ ಮ್ಯಾಥ್ಸ್ ಅಂದರೆ ನಿಮಗೆಲ್ಲ ಕಬ್ಬಿಣದ ಕಡಲೆ ಥರ ಅಲ್ವಾ? ತುಂಬ ಕಷ್ಟ ಇರುತ್ತೆ ಅಲ್ವಾ? ನಾನು ತುಂಬ ಸುಲಭವಾಗಿ ಈಸಿಯಾಗಿ ಮ್ಯಾಥ್ಸ್ ಟ್ರಿಕ್ಸ್ನ ಬಳಸ್ಕೊಂಡು ಹೇಗಪ್ಪ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಈಗ ಕ್ವಶನ್ ನಂಬರ್ 11 ನೋಡೋಣವಾ, ಸಾಲ್ವ್ ಮಾಡೋಣವಾ? ಬನ್ನಿ ಮಕ್ಕಳ. ಈಗ ಕ್ವಶನ್ ನಂಬರ್ 11 ನೋಡೋಣವಾ. 11ನೇದು, 2 ಸಂಖ್ಯೆಗಳ ವ್ಯತ್ಯಾಸ 16. ಒಂದು ಸಂಖ್ಯೆ ಇನ್ನೊಂದರ 2/3 ಹಾಗಾದರೆ ಆ ದೊಡ್ಡ ಸಂಖ್ಯೆ ಯಾವುದು? ಎ 48, ಬಿ ಆಪ್ಷನ್ 32 32, ಸಿ ಆಪ್ಷನ್ 16, ಡಿ ಆಪ್ಷನ್ 72 ಇದೆ. ಈ 4ರಲ್ಲಿ ಯಾವ ಆಪ್ಷನ್ ಸರಿಯಾಗುತ್ತೆ ನೋಡೋಣ ಬನ್ನಿ. ಚಿಕ್ಕ ಸಂಖ್ಯೆ, ಇಲ್ಲಿ ದೊಡ್ಡ 2 ಸಂಖ್ಯೆಗಳ ವ್ಯತ್ಯಾಸ 16. ಒಂದು ಸಂಖ್ಯೆ ಇನ್ನೊಂದರ ಒಂದು ಸಂಖ್ಯೆ ಅದು ಯಾವುದು ಅಂತಲೂ ಗೊತ್ತಿಲ್ಲ, ಇನ್ನೊಂದು ಅಂತ ಹೇಳಿದರೆ ಅದು ಯಾವುದು ಅಂತ ಗೊತ್ತಿಲ್ಲ. ಆದ್ದರಿಂದ ನಾವು ಮಕ್ಕಳ ಚಿಕ್ಕ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಇಟ್ಕೊಳ್ಳೋಣ. ದೊಡ್ಡ ಸಂಖ್ಯೆ 2/3 ಅಂತ ಅವರೇ ಹೇಳಿದಾರಲ್ವಾ, ಅದಕ್ಕೆ ಎಕ್ಸ್ ಸೇರಿಸೋಣ. ಓಕೆ, ಇವಾಗ ನೋಡಿ. ಆದ್ದರಿಂದ 2/3 ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 16. ಲಾಸ ಇವೆರಡಕ್ಕೂ ನಾವು ಲಾಸ ತೆಗೆದುಕೊಂಡಾಗ 2 ಕೆಳಗಡೆ ಬರುತ್ತೆ, ಮೇಲೆ 3x ಮೈನಸ್ 2x ಅಂತ ಬರ್ಕೊಳ್ಳೋಣ, ಈಸ್ ಈಕ್ವಲ್ ಟು 16. ಈಗ 2 1 2 ಆಯಿತಾ? 2 1 2, 1 ಉಳ್ಕೋತು, ಎಕ್ಸ್ ಹೋಯಿತು. ಇನ್ನೆಷ್ಟು ಉಳ್ಕೊಳ್ಳುತ್ತೆ? 1x ಉಳ್ಕೊಳ್ಳುತ್ತೆ ಅಲ್ವಾ? 3x ಇರೋದ್ರಿಂದ ಇನ್ನು 1x ಉಳ್ಕೊಳ್ಳುತ್ತೆ. ಇಲ್ಲಿ ಕೆಳಗಡೆ 2 ಉಳ್ಕೋತು ಅಲ್ವಾ? ಇಲ್ಲ ಹಿಂಗೆ ಮಾಡ್ಬೋದು. ಇದು 2 ಹೀಗೆ ಇರಲಿ, 2 ಹೀಗೆ ಇರಲಿ. ಇಲ್ಲಿ 3xಲ್ಲಿ ಮೈನಸ್ 2x ಹೋದರೆ ಇನ್ನು ಉಳಿದಿದ್ದು 1x. 1 ಬರೆದ್ರೂ ನಡೆಯುತ್ತೆ, ಬರೀದೇ ಇದ್ರೂ ನಡೆಯುತ್ತೆ ಅಲ್ವಾ? ಹಾಗಾಗಿ 2x ಅಂತ ಹೇಳೋಣ, ಈಸ್ ಈಕ್ವಲ್ ಟು 16 ಹಾಗೆ ಬರ್ಕೊಳ್ಳೋಣ. ಎಕ್ಸ್ ಈಸ್ ಈಕ್ವಲ್ ಟು 16 ಇಂಟು 2. 16 ಎಷ್ಟು ಮಗ್ಗಿ ಬರುತ್ತೆ ಮಕ್ಕಳ? 20ವರೆಗೆ. ಯಾರ್ಯಾರು ನವೋದಯ ಎಕ್ಸಾಮ್ ಬರೆಯೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅವರೆಲ್ಲ 20 ತನಕ ಮಗ್ಗಿನ ಕಂಪಲ್ಸರಿ ಕಲೀಲೇಬೇಕು. ಓಕೆನಾ? ಬೇಗ ಬೇಗ ಮಗ್ಗಿ ಯಾರು ಕಲ್ತೀರಾ ಅವ್ರು ಮಗ್ಗಿ ಕಲ್ತ್ಕೊಳ್ಳಿ. 16 ಇಂಟು 2 ಈಸ್ ಈಕ್ವಲ್ ಟು 32. ಸಣ್ಣ ಸಂಖ್ಯೆ ಯಾವುದು ಅಂದರೆ 32. ಈಗ 32 ಪ್ಲಸ್ 16, 32ಕ್ಕೆ 16ನ್ನು ಕೂಡಿ ಎಷ್ಟು ಬರುತ್ತೆ? 48. ದೊಡ್ಡ ಸಂಖ್ಯೆ ಯಾವುದು ಹಾಗಾದರೆ? 48. ಇಲ್ಲಿ 48 ಎಲ್ಲಿದೆ? ಎ ಆಪ್ಷನ್ ಎ 48. ಇನ್ನೊಂದು ಸಲ ನೋಡಿ ಮಕ್ಕಳ. 2 ಸಂಖ್ಯೆಗಳ ವ್ಯತ್ಯಾಸ 16. ಒಂದು ಸಂಖ್ಯೆ ಇನ್ನೊಂದರ 2/3 ಹಾಗಾದರೆ ಆ ದೊಡ್ಡ ಸಂಖ್ಯೆ ಯಾವುದು? ಆ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ 48. ಆ ದೊಡ್ಡ ಸಂಖ್ಯೆ ಯಾವುದು? ಆಪ್ಷನ್ ಎ 48. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣವಾ. 12ನೇದು, 2478. ಈ ಸಂಖ್ಯೆಯ ಎಲ್ಲ ಅಂಕಿಗಳ ಮುಖಬೆಲೆಗಳ ಮೊತ್ತಕ್ಕೂ ಹಾಗೂ ಸ್ಥಾನ ಬೆಲೆಗಳ ಮೊತ್ತಕ್ಕೂ ಇರುವ ವ್ಯತ್ಯಾಸ. ಏನು ಕೇಳಿದರೆ? ಮುಖಬೆಲೆ ಮತ್ತು ಸ್ಥಾನ ಬೆಲೆ. ಮುಖಬೆಲೆ ಸ್ಥಾನ ಬೆಲೆ ಗೊತ್ತಾ ಮಕ್ಕಳ ನಿಮಗೆ? ಮುಖಬೆಲೆ ಅಂದರೆ ಇಲ್ಲಿ ಏನು ಕಾಣಿಸುತ್ತೆ? 2 ಕಾಣಿಸ್ತಿದೆಯಲ್ವಾ? 2. 4 ಕಾಣಿಸ್ತಿದೆಯಾ? 4. 7 ಕಾಣಿಸ್ತಿದೆಯಾ? 7. 8 ಕಾಣಿಸ್ತಿದೆಯಾ? 8. ಇದನ್ನು ನಾವು ಮುಖಬೆಲೆ ಅಂತೀವಿ. ಅದೇ ಸ್ಥಾನ ಬೆಲೆ ಬಂದರೆ ನೋಡಿ, ಬಿಡಿ 10 100 1000, 8 70 400 2000. ಇದನ್ನು ನಾವು ಸ್ಥಾನ ಬೆಲೆ ಅಂತ ಕರಿತೀವಿ. ಓಕೆನಾ? ಈಗ ಆಪ್ಷನ್ ಏನು ಕೊಟ್ಟಿದ್ದಾರೆ? ಎ 1457, ಬಿ 2457, ಸಿ 4050, ಡಿ 3224. ಓಕೆ, ಯಾವ ಆಪ್ಷನ್ ಸರಿಯಾಗಿದೆ ಅಂತ ನೋಡೋಣ. ಮೊದಲೇ ಹೇಳಿದಾಗೆ ನಾನು ಫಸ್ಟು ಸ್ಥಾನ ಬೆಲೆಗಳ ಮೊತ್ತನ ಕಂಡುಹಿಡ್ಕೊಳ್ಳೋಣ. 2000 ಪ್ಲಸ್ 400 ಪ್ಲಸ್ 70 ಪ್ಲಸ್ 8 ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 2478 ಬರುತ್ತೆ. ಈಗ ಮುಖಬೆಲೆಗಳ ಮೊತ್ತ 2 ಪ್ಲಸ್ 4 ಪ್ಲಸ್ 7 ಪ್ಲಸ್ 8 ಎಷ್ಟು ಎಲ್ಲ ಸೇರಿ ಎಷ್ಟು ಬರುತ್ತೆ?
21. ಈಗ ಅವುಗಳ ಮೊತ್ತ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳೋರೆ. ಮೊತ್ತಕ್ಕೂ ಇರುವ ಸ್ಥಾನ ಬೆಳೆಗಳ ಮೊತ್ತಕ್ಕೂ ಇರುವ ವ್ಯತ್ಯಾಸ ಅಂತ ಕೇಳಿ. ವ್ಯತ್ಯಾಸ ಅಂದರೆ ಮಕ್ಕಳ ಕಳೆಯುವುದು ಅಂತ ಅರ್ಥ. ಓಕೆನಾ? ವ್ಯತ್ಯಾಸ ಅಂತ ಎಲ್ಲಿ ಬಂದರೂ ನೀವು ಏನು ಮಾಡಬೇಕು? ವ್ಯವಕಲನ ಮಾಡಬೇಕು, ಕಳಿಬೇಕು. ಓಕೆನಾ? 2478ರಲ್ಲಿ 21ನ್ನು ಕಳೆದ್ರೆ ಎಷ್ಟು ಬರುತ್ತೆ? 2457 ಬರುತ್ತೆ. ಅದು ಯಾವ ಆಪ್ಷನ್ನಲ್ಲಿದೆ? 2457 2457 ಆಪ್ಷನ್ ಏನಲ್ಲಿದೆ ಅಲ್ವಾ? ನೋಡಿ, 2457 ಆಪ್ಷನ್ ಬಿನಲ್ಲಿದೆ ಅಲ್ವಾ? ಓಕೆ ಮಕ್ಕಳು, ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 13ನೇದು 2 × 3 × 5 ಮತ್ತು 4 × 3 × 2 ಇವುಗಳ ಲಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡೋಣ ಮಕ್ಕಳ, ಲಾಸವನ್ನು ಕಂಡುಹಿಡಿಯೋಣ. ಆಪ್ಷನ್ ಎಲ್ಲಿ ಏನಿದೆ? 120, ಆಪ್ಷನ್ ಬಿ 30, ಆಪ್ಷನ್ ಸಿ 24, ಆಪ್ಷನ್ ಡಿ 60. ಯಾವ ಆಪ್ಷನ್ ಸರಿಯಾಗುತ್ತೆ ಹಾಗಾದರೆ ನೋಡೋಣ. ಮೊದಲನೇ ಸಂಖ್ಯೆ 2 × 3 × 5 = 30. ಓಕೆನಾ? ಎರಡನೇ ಸಂಖ್ಯೆ 4 × 3 × 2 = 24. 30 ಮತ್ತು 24ರ ಲಾಸ 30 ಇದನ್ನು 30ನ ಭಾಗಾಕಾರ ಮಾಡೋದು ಬರುತ್ತೆ ಅಲ್ವ ಮಕ್ಕಳ? 3 × 30, 2 × 5, 10, 3 × 2 × 5. ಓಕೆನಾ? ಈಗ 24ನ ಹಾಗೆ ಮಾಡಬೇಕು. 2 × 1 7, 2 × 2 4, 2 × 6 12, 2 × 3 6. ಓಕೆನಾ? ಇವಾಗ ಇಲ್ಲಿ ನೋಡಿ, 5. ಈಗ ಮಕ್ಕಳ ಎರಡರಲ್ಲೂ ಕಾಮನ್ ನೋಡೋಣ. 2 ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ ಅಲ್ವಾ? ಅದನ್ನು ಬರ್ಕೊಳ್ಳೋಣ. ಇಲ್ಲಿ 2 3 ಸರಿ ಇದೆ ಅಲ್ವಾ? 3 2ರ ಘಾತ 3 ಇಂಟು 3, ಇಲ್ಲೂ ಇದೆ, ಇಲ್ಲೂ ಇದೆ ಅಲ್ವಾ? 3 ಇಂಟು 5 2ನ 3 ಸರಿ ಗುಣಿಸಿದ್ರೆ ಎಷ್ಟು ಬರುತ್ತೆ? 8 ಇಂಟು 3 ಇಂಟು 5 ಎಲ್ಲ ಸೇರಿದ್ರೆ ಎಷ್ಟು? 120. ಗೊತ್ತಾಯ್ತಾ? ಈಗ 13ನೇದಕ್ಕೆ ಆನ್ಸರು 120. ಆಪ್ಷನ್ ಎ 2 × 3 × 5 ಮತ್ತು 4 × 3 × 2 ಇವುಗಳ ಲಾಸ ಎಷ್ಟಪ್ಪ ಅಂದರೆ 120. ಓಕೆನಾ? ಓಕೆ, ಇವಾಗ 14ನೇ ಕ್ವಶನ್ ನೋಡೋಣ. 8ಕ್ಕೆ 7ನ್ನು ಎಷ್ಟು ಬಾರಿ ಕೂಡಿದಾಗ 92 ಆಗುತ್ತದೆ? ಆಪ್ಷನ್ ಎ 8, ಆಪ್ಷನ್ ಬಿ 12, ಆಪ್ಷನ್ ಸಿ 15, ಆಪ್ಷನ್ ಡಿ 56. ಎಷ್ಟು ಬಾರಿ ಕೂಡಿದಾಗ 92 ಆಗುತ್ತದೆ ನೋಡೋಣವಾ? ನಮಗೆ ಎಷ್ಟು ಬಾರಿ ಕೂಡಿದಾಗ ಅಂತ ಗೊತ್ತಿಲ್ಲ ಅಲ್ವಾ? ಅದಕ್ಕೆ 7ನ್ನು n ಬಾರಿ ಕೂಡುತ್ತೇವೆ ಅಂತ ಬರ್ಕೊಳ್ಳೋಣ. ನೆಕ್ಸ್ಟು 8 ಪ್ಲಸ್ ಬ್ರಾಕೆಟಲ್ಲಿ 7 × n = 92. ಈಗ ಬ್ರಾಕೆಟ್ ಬಿಡಿಸ್ಬಿಟ್ಟು 7 × n ಹೀಗೆ ಬರ್ಕೋಬೋದು. 7n = 92 ಮೈನಸ್ 8. ಈಗ 7n ಹಾಗೆ ಬರ್ಕೊಳ್ಳೋಣ. 92ರಲ್ಲಿ 8 ಹೋದರೆ 84. n ಹಾಗೆ ಬರ್ಕೊಳ್ಳೋಣ. ಈ 7ನ ಕೆಳಗಡೆ ಹಾಕ್ಕೊಂಡು 7/7 ಭಾಗಾಕಾರ ಎಷ್ಟು? 84. 7ನೇ 84. 7ರಿಂದ 84ನ ಭಾಗಿಸಿದಾಗ ನಮಗೆ ಸಿಗೋದು ಎಷ್ಟು? 12. 12 7 84 ಅಲ್ವಾ? ಈಗ ಗೊತ್ತಾಯ್ತಾ ಮಕ್ಕಳ? 12 ಬಾರಿ 7ನ್ನು 12 ಬಾರಿ ಕೂಡಿದಾಗ ನಮಗೆ ಎಷ್ಟು ಬರುತ್ತೆ ಆನ್ಸರು? 92 ಆಗುತ್ತೆ. ಓಕೆನಾ? ಆನ್ಸರ್ ಎಷ್ಟು 14ನೇದಕ್ಕೆ? 14ನೇ ಕ್ವಶನ್ ಒಂದ್ಸಲ ನೋಡಿ. 8ಕ್ಕೆ 7ನ್ನು ಎಷ್ಟು ಬಾರಿ ಕೂಡಿದಾಗ 92 ಆಗುತ್ತದೆ? 8ಕ್ಕೆ 7ನ್ನು 12 ಬಾರಿ ಕೂಡಿದಾಗ 92 ಆಗುತ್ತದೆ. ಓಕೆನಾ? ಈಗ 15ನೇ ಕ್ವಶನ್ ನೋಡೋಣ ಮಕ್ಕಳ. 40, 50 ಮತ್ತು 60ರ ಮಾಸ 40, 50, 60ರ ಮಾಸ ಎ ಆಪ್ಷನ್ 4 × 5 × 2, ಬಿ ಆಪ್ಷನ್ 2 × 5 × 5 × 5, ಸಿ ಆಪ್ಷನ್ 2 × 5, ಡಿ ಆಪ್ಷನ್ 6 × 2 × 5, 6 × 2 × 5. ಓಕೆನಾ? ಆನ್ಸರ್ ನೋಡೋಣ ಏನು ಅಂತ. ಇಲ್ಲಿ ನೋಡಿ, ಮಾಸ 40
40 ಏನು 2 ಇಂಟು 40 ಹೇಗೆ ಬರುತ್ತೆ ಅಂತ 2 ಇಂಟು 7 ಇಂಟು 2 ಇಂಟು 5 ಅದನ್ನು ಶಾರ್ಟಲ್ಲಿ ಬರ್ಕೋತೀನಿ ಅಂದರೆ 4 ಇಂಟು 5 ಇಂಟು 2 ಆಗುತ್ತೆ. ನೆಕ್ಸ್ಟ್ 50 ನೋಡಿ 5 ಇಂಟು 5 ಇಂಟು 2 60 ಇಸ್ ಈಕ್ವಲ್ ಟು 5 ಇಂಟು 3 ಇಂಟು 2 ಇಂಟು 2. ಈ ಮಾಸ ಕಂಡುಹಿಡಿಯೋದು ಮೊದಲು ಹೇಳಿದ್ದೀನಿ ಅಲ್ವಾ, ಹೀಗೆ 40 ಅಂತ ಹಾಕ್ಕೊಂಡು ಇಲ್ಲಿ ಮಾಡ್ತಾ ಹೋದರೆ ಇವುಗಳು ಬರ್ತವೆ ಎಷ್ಟೆಷ್ಟು ಅಂತ. ಸಾಮಾನ್ಯ ಗರಿಷ್ಠ ಅಪವರ್ತನ ಅಂದರೆ ಇಲ್ಲಿರೋದೆಲ್ಲ ನೋಡಿದ್ರೆ ನಮ್ಗೆ ಸಿಗೋದೇನು 2 ಇಂಟು 5. ಇಲ್ಲೂ ನೋಡಿ 2 ಇಂಟು 5, ಇಲ್ಲೂ ನೋಡಿ 2 ಇಂಟು 5 ಅಲ್ವಾ. 2 ಇಂಟು 5 ಇಸ್ ಈಕ್ವಲ್ ಟು 10. ಉತ್ತರ ಏನು ಬರುತ್ತೆ 2 ಇಂಟು 5. 15ನೇದಕ್ಕೆ ಉತ್ತರ ಎಲ್ಲಿದೆ, ಇಲ್ಲಿ ಸಿ ಇದೆ ನೋಡಿ. 2 ಇಂಟು ಸಾಮಾನ್ಯ ಅಪವರ್ತನ ಮಾಸ ಯಾವುದಪ್ಪ ಅಂದರೆ 2 ಇಂಟು 5. ಓಕೆನಾ. 16ನೇದು ನೋಡೋಣ. 6 ಭಾಗಾಕಾರ 2 ಮೈನಸ್ ಕ್ವಶನ್ ಮಾರ್ಕ್ ಪ್ಲಸ್ 8 ಇಂಟು 3 ಇಸ್ ಈಕ್ವಲ್ ಟು 26. ಇನ್ನೊಂದು ಸಲ ನೋಡಿ. 16ನೇದು 6 ಭಾಗಾಕಾರ 2 ಮೈನಸ್ ಕ್ವಶನ್ ಮಾರ್ಕ್ ಪ್ಲಸ್ 2 ಇಂಟು 3 ಇಸ್ ಈಕ್ವಲ್ ಟು 26. ಎ ಆಪ್ಷನ್ 0, ಬಿ ಆಪ್ಷನ್ 1, ಸಿ ಆಪ್ಷನ್ ಸಿ, ಡಿ ಆಪ್ಷನ್ 26. ಈ 16ನೇದಕ್ಕೆ ಆನ್ಸರ್ ಯಾವುದು ನೋಡೋಣವಾ. ನೋಡಿ ಫಸ್ಟ್ ಭಾಗಾಕಾರ ಮಾಡ್ಕೊಬಿಡೋಣ. 2 6 ಯಾವಾಗ ಬರುತ್ತೆ 2 3 2 1 2 2 4 2 3 6. ಓಕೆನಾ. ಇದು ಅಷ್ಟೇ. ಆಮೇಲೆ ಇಂಟು ಮಾಡ್ಕೊಬಿಡೋಣ. 8 1 8 8 7 16 8 3 24. ಓಕೆನಾ. ಅದನ್ನು ಸಮೀಕರಣದಲ್ಲಿ ಬರೆಯುವಾಗ ಹೀಗಾಗುತ್ತೆ ನೋಡಿ. ಇವೆರಡನ್ನೂ ಭಾಗಾಕಾರ ಮಾಡಾಯಿತು. ಎಷ್ಟು ಬರುತ್ತೆ 3 ಬರುತ್ತೆ. ಮೈನಸ್ ಕ್ವಶನ್ ಮಾರ್ಕ್ ಪ್ಲಸ್ ಇವೆರಡನ್ನೂ ಗುಣಾಕಾರ ಮಾಡ್ಕೊಂಡಾಯಿತು. ಎಷ್ಟು ಬರುತ್ತೆ 24 ಈಸ್ ಈಕ್ವಲ್ ಟು 26. ಹಾಗೆ ಇವೆರಡನ್ನೂ ಕೂಡ್ಬಿಟ್ಟು 24 25 26 27 ಬರುತ್ತೆ. ಮೈನಸ್ ಹಾಗೆ ಹಾಕಿ ಕ್ವಶನ್ ಮಾರ್ಕ್ ಹಾಕಿ ಈಸ್ ಈಕ್ವಲ್ ಟು 26. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಈ ಕಡೆ ಹಾಕಿ 27 ಈ ಕಡೆ ಹಾಕಿ ಮೈನಸ್ ಹಾಗೆ ಹಾಕಿ 26 ಈಸ್ ಈಕ್ವಲ್ ಟು 1. ಉತ್ತರ ಏನು ಬರುತ್ತೆ 1. 16ನೇದಕ್ಕೆ ಉತ್ತರ ಏನು ಬಿ ಆಪ್ಷನ್ ಬಿ 1. ಓಕೆನಾ. 16ನೇದಕ್ಕೆ ಆನ್ಸರು. ಓಕೆ. 17ನೇದು ನೋಡೋಣ. 0.3 ಪ್ಲಸ್ 8ನೇ 5 ಪ್ಲಸ್ 4 ಮೈನಸ್ 3ನೇ 2 ಈಸ್ ಈಕ್ವಲ್ ಟು. ಇದನ್ನು ಲೆಕ್ಕನ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡೋಣ. ಎ ಈಸ್ ಈಕ್ವಲ್ ಟು 4000, ಬಿ ಈಸ್ ಈಕ್ವಲ್ ಟು 4258. ಸಾರಿ ಮಕ್ಕಳ, ಇದನ್ನು ದಶಮಾಂಶದಲ್ಲಿ ಓದಬೇಕಲ್ವಾ. 4.000, 4.258, 4.025, 0.4258. ಓಕೆ. 17ನೇದ ಬಿಡಿಸೋಣ. ಭಿನ್ನರಾಶಿ ಕೊಟ್ಟಿದ್ದಾರಲ್ವ, ಇವನ್ನ ದಶಮಾಂಶ ರೂಪಕ್ಕೆ ಬದಲಾಯಿಸ್ಕೋಬೇಕು. ಫಸ್ಟು 0.3 0.3 ಹಾಗೆ ಬರ್ಕೊಳ್ಳೋಣ. ಇದು 8ನೇ 5, 8ರಿಂದ 5ನ್ನು ಭಾಗಿಸ್ಬೇಕು. 8ರಿಂದ 5ನ್ನು ಭಾಗಿಸೋಕ್ಕಾಗುತ್ತಾ ಇಲ್ಲ. ಅದಕ್ಕೆ 0 ಪಾಯಿಂಟ್ ಹಾಕ್ಬಿಟ್ಟು 0 ತಗೋಬೇಕು. ಇಲ್ಲಿಗೆ 0 ತಗೊಂಡಾಗ ಏನಾಗುತ್ತೆ 50 ಆಗುತ್ತೆ. 50ನ್ನು 8ರಿಂದ ಭಾಗಿಸ್ತಾ ಹೋಗಿ ಕೊನೆಗೆ ಎಷ್ಟು ಬರುತ್ತೆ 0.625 ಬರುತ್ತೆ. ಈಗ 4 ಅದನ್ನು ಹಾಗೆ ಬರ್ಕೊಳ್ಳೋಣ. 4.0. ಈಗ 3ನೇ 2 ಅಂತಿದೆಯಲ್ವ, ಇದನ್ನು ಇದೇ ಥರ ಭಾಗಿಸಿದ್ರೆ 0.6667 ಬರುತ್ತೆ. ಈಗ ಲೆಕ್ಕ ಮಾಡೋಣವಾ. ಎಲ್ಲ ದಶಮಾಂಶ ರೂಪಕ್ಕೆ ಬದಲಾಯಿತು ಅಲ್ವಾ. 0.3 ಪ್ಲಸ್ 0.625 ಪ್ಲಸ್ 4 ಮೈನಸ್ 0.6667. ಟೋಟಲ್ ಏನು ಬರುತ್ತಪ್ಪ ಅಂದರೆ 4.925 ಮೈನಸ್ 0.6667 ಈಸ್ ಈಕ್ವಲ್ ಟು 4.2583. ಅದರ ಆನ್ಸರ್ ಏನಪ್ಪ ಅಂದರೆ 4.258. 4. ಆನ್ಸರ್ ಬಿ ನೋಡಿ. ಒಂಚೂರು ಕನ್ಫ್ಯೂಸ್ ಆಯಿತು ಮಕ್ಕಳ. ಆನ್ಸರ್ ಬಿ 4.258. ಆನ್ಸರ್ ಏನು ಬರುತ್ತೆ 4.258. ಓಕೆನಾ. ಬಿ ಆಪ್ಷನ್ ಬಿ. ಈಗ ಎಷ್ಟು 17ನೇದು ಆಯ್ತಲ್ವಾ. 18ನೇದು ನೋಡೋಣ. ನೋಡಿ 5742 ಮೈನಸ್ 3852 ಪ್ಲಸ್ ಕ್ವಶನ್ ಮಾರ್ಕ್ ಈಸ್ ಈಕ್ವಲ್ ಟು 6535. ಅಂದರೆ
ಇವೆರಡನ್ನೂ ಕಳೆದ್ಬಿಟ್ಟು ಆಮೇಲೆ ಈ ಬಂದಿದ್ದನ್ನು ಪ್ಲಸ್ ಕೂಡಬೇಕು. ಅದು ಯಾವುದರಿಂದ ಕೂಡಬೇಕು ಅಂತ ಗೊತ್ತಿಲ್ಲ ನಮಗೆ. ಅದನ್ನು ನೋಡೋಣ ಹೇಗೆ ಅಂತ. ಇಲ್ಲೇ ನೋಡಿ, ಇಲ್ಲಿ ನೋಡಿ 5742 ಮೈನಸ್ 3852 ಕಳೆದಾಗ ಎಷ್ಟು ಬರುತ್ತೆ? 1890. 1890 ಪ್ಲಸ್ ಯಾವುದನ್ನು ಕೂಡಬೇಕು ಗೊತ್ತಿಲ್ಲ. ಈಸ್ ಈಕ್ವಲ್ ಟು 6535 ಅವರೇ ಕೊಟ್ಟಿದ್ದಾರೆ. ಈ ಕ್ವಶನ್ ಮಾರ್ಕ್ನ ಈ ಕಡೆ ಹಾಕಿ ಈಸ್ ಈಕ್ವಲ್ ಟು ಹಾಕಿ 6535ನ ಈ ಕಡೆ ಬರೀರಿ, ಮೈನಸ್ 1890ನ ಈ ಕಡೆ ಬರೀರಿ. ಈ ಕಳೆದ ಮೇಲೆ ಏನು ಬರುತ್ತೆ? ಕ್ವಶನ್ ಮಾರ್ಕ್ ಈಸ್ ಈಕ್ವಲ್ ಟು 4655 ಇದೆ. ಕ್ವಶನ್ ಮಾರ್ಕ್ಗೆ ಸೇರಿಸಿದ್ರೆ, ಈ ಆನ್ಸರ್ನ ಸೇರಿಸಿದ್ರೆ ನಮಗೆ ಟೋಟಲಿ 6535 ಬರುತ್ತೆ. ಕ್ರಾಸ್ ಚೆಕ್ಕಿಂಗ್ ಬೇಕಾದ್ರೆ ಮಾಡ್ಕೊಳ್ಳಿ ಮಕ್ಕಳ. ಈಗ 19ನೇದು ನೋಡಿ, 444 ಭಾಗಾಕಾರ ಬ್ರಾಕೆಟ್ 2.22 ರ ಅರ್ಧ ಈಸ್ ಈಕ್ವಲ್ ಟು, ಇದ ಭಾಗಾಕಾರ ಮಾಡಿ ಇದರ ಅರ್ಧ ಎಷ್ಟು ಬರುತ್ತೆ, ಆನ್ಸರ್ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ, 60, ಬಿ 80, ಸಿ 400, ಡಿ 200. ನೋಡೋಣ ಆಪ್ಷನ್ ಏನು ಬರುತ್ತೆ ಅಂತ. ಆನ್ಸರು ನೋಡಿ ಮಕ್ಕಳ, ಬಾಡಮಸ್ ಅಂತ ಗೊತ್ತಾ ನಿಮಗೆ? ಇಲ್ಲಿ ನೋಡಿ, ಬಿ ಅಂದರೆ ಬ್ರಾಕೆಟ್, ಓ ಅಂದರೆ ಆಫ್, ಡಿ ಅಂದರೆ ಡಿವಿಷನ್, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಅಡಿಷನ್, ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್. ಬಾಡಮ್ ಮಾಸ್ ಮೂಲಕನೇ ಇದು ಬ್ರಾಕೆಟ್ ಕೊಟ್ಟಿದ್ದಾರೆ ಅಲ್ವಾ? ಬ್ರಾಕೆಟ್ ಕೊಟ್ಟಿದ್ದಾರೆ ಅಂದಮೇಲೆ ಬಾಡಮ್ ಮಾಸ್ ಮುಖಾಂತರನೇ ನಾವು ಈ ಲೆಕ್ಕನ ಬಿಡಿಸ್ತಾ ಹೋಗಬೇಕು. ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ ಮಕ್ಕಳ. ಇದಿಲ್ಲ ಅಂದರೆ ಬೇಕಾದರೆ ನೋಟ್ ಮಾಡ್ಕೊಳ್ಳಿ, ಗೊತ್ತಿಲ್ಲ ಅಂದರೆ ಬರ್ಕೊಳ್ಳಿ ಒಂದು ಕಡೆ. ಇದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ಲೆಕ್ಕ ಮಾಡಬೇಕಾದ್ರೂ ನಾವು ಈ ನಿಯಮದ ಪ್ರಕಾರನೇ ಬಿಡಿಸ್ತಾ ಹೋಗಬೇಕು. ಓಕೆನಾ? ಬಿ ಅಂದರೆ ಬ್ರಾಕೆಟ್, ಓ ಅಂದರೆ ಆಫ್, ಡಿ ಅಂದರೆ ಡಿವಿಷನ್, ಎಮ್ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಅಡಿಷನ್, ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್. ಗೊತ್ತಾಯ್ತಾ? ಬ್ರಾಕೆಟ್ ಫಸ್ಟು ಓಪನ್ ಮಾಡಬೇಕು ನಾವೀಗ. ನೋಡಿ, 2.22 ಆಫ್, ಓಕೆನಾ, ಈಸ್ ಈಕ್ವಲ್ ಟು 222 ಆಫ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 1.11 ಬರುತ್ತೆ. ಈಗ 444 ಡಿವೈಡೆಡ್ ಬೈ 1.11 ಈಸ್ ಈಕ್ವಲ್ ಟು 444 1.11. ಇದನ್ನು 100ನ್ನ ಸೇರಿಸ್ಕೊಂಡು ನಾವು ಭಾಗಾಕಾರ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಏನಿದೆ 11 ಇದೆ. 100ಗೆ ನಾವು ಕನ್ವರ್ಟ್ ಮಾಡ್ತೀವಿ ಅಂದರೆ ಇದು ಹೋಗುತ್ತೆ, ಪಾಯಿಂಟ್ ಹೋಗುತ್ತೆ, 111 ಬರುತ್ತೆ. ಇಲ್ಲಿ 44, ಇಲ್ಲಿಗೆ 2 0 ಹಾಕ್ಕೊಳ್ಳಿ ಮಕ್ಕಳ. ಇವಾಗ ಆನ್ಸರ್ ಎಷ್ಟು ಬರುತ್ತೆ? 400. ಇದರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 400 ಬರುತ್ತೆ. ಆನ್ಸರ್ ಸಿ. 18ನೇದಕ್ಕೆ ಆನ್ಸರ್ ಯಾವುದು? 19ನೇದಕ್ಕೆ ಆನ್ಸರು ಸಿ, 400. ಓಕೆನಾ? ಈಗ 20ನೇದು ನೋಡೋಣ ಮಕ್ಕಳ. ಒಂದು ದೋಣಿಯಲ್ಲಿ 25 ಜನರಿದ್ದಾರೆ. ಅವರಲ್ಲಿ ಒಬ್ಬ ವ್ಯಕ್ತಿ ಹೋಗಿ ಹೊಸದಾಗಿ ಒಬ್ಬ ವ್ಯಕ್ತಿ ಬಂದಾಗ ಸರಾಸರಿ ತೂಕ 1 kg ಹೆಚ್ಚಾಗಿದೆ. ಹೊಸದಾಗಿ ಬಂದ ವ್ಯಕ್ತಿಯ ತೂಕ 70 kg ಇದ್ದರೆ ಹೊರಗೆ ಹೋದ ವ್ಯಕ್ತಿಯ ತೂಕ ಎಷ್ಟು? ಓಕೆ ಮಕ್ಕಳು, ನೋಡೋಣ ಬನ್ನಿ. ದೋಣಿಯಲ್ಲಿರುವ ಒಟ್ಟು ಜನರ ಸಂಖ್ಯೆ 25. ಒಬ್ಬ ವ್ಯಕ್ತಿ ಹೋಗಿ ಮತ್ತೊಬ್ಬ ವ್ಯಕ್ತಿ ಬಂದಾಗ ಸರಾಸರಿ ತೂಕ ಹೆಚ್ಚಾಗಿದ್ದು 1 kg. ತೂಕದಲ್ಲಿ ಆದ ಹೆಚ್ಚಳ 25 × 1 25 kg. ಇದರರ್ಥ ಹೊಸದಾಗಿ ಬಂದ ವ್ಯಕ್ತಿಯು ಹೋದ ವ್ಯಕ್ತಿಗಿಂತ 25 ಹೆಚ್ಚು ತೂಕ ಹೊಂದಿದ್ದಾನೆ. ಈಗ ನೋಡಿ, 70 ಮೈನಸ್ 25. ಈ 70 ಎಲ್ಲಿ ಬಂತಪ್ಪ ಅಂದರೆ ಇಲ್ಲಿ ಬಂದ ವ್ಯಕ್ತಿ ತೂಕ 70 kg. ಓಕೆನಾ? 70ರಿಂದ ಮೈನಸ್ 25 kg ಕಳೆದ್ರೆ ಉಳಿದಿದೆಷ್ಟು? 45 kg. ಹೊಸದಾಗಿ ಬಂದ ವ್ಯಕ್ತಿಯ ತೂಕ ಎಷ್ಟಪ್ಪ ಅಂದರೆ, ಹೋದ ವ್ಯಕ್ತಿಯ ತೂಕ ಎಷ್ಟಪ್ಪ ಅಂದರೆ 45 kg. ಬಿ ಆಪ್ಷನ್ 45 kg. ಗೊತ್ತಾಯ್ತಾ ಮಕ್ಕಳ? ಹೀಗೆ ಲೆಕ್ಕ ಬಿಡಿಸೋದನ್ನು ಕಲ್ತ್ಕೊಳ್ಳಿ. ತುಂಬ ಈಸಿ ಇದೆ ಗಣಿತ, ಯಾವುದು ಕಷ್ಟ ಅಲ್ಲ. ಕಲ್ತ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.